ಕನ್ನಡ ಮೂವಿ ಮಸ್ತ್ ಐತಿ. ಒಂದು ಸರ್ತಿ ಹೋಗಿ ಬರೀ 9.2 ಏನೋ 9.3 ರೇಟಿಂಗ್ ಅದ. ಒಂದು 15 ಮಂದಿ ಅದೇ ಎಣಿಸಿದ್ರೆ ನಾವು ಇಷ್ಟ ಅದೇ ನೋಡ್ರಿ. ಖಾಲಿ ಐತಿ, ಫುಲ್ ಖಾಲಿ ಐತಿ. ಗೈಸ್ ಪಿಂಕ್ ತೊಗೊಂಡಿದ್ದ ನೋಡ್ರಿ, ಪಿಂಕ್ ಗೈಸ್. ಒಂದು ಪ್ರಮೋಷನಲ್ ರೀಲ್ ಇತ್ತು, ಸೊ ಹಾಗಾಗಿ ಬಂದಿದ್ವಿ. ಎಲ್ಲರೂ ಇಲ್ಲದ. ಹಾಯ್ ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತು ಹೊಂಟಿದ್ವಿ ನಾನು ಮತ್ತು ಅಭಿಷೇಕ ಫಿಲ್ಮ್ ನೋಡಾಕಂತಂತ ಹೇಳಿ. ಫಿಲ್ಮ್ ನೋಡಿ ಹಂಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಸೊ ಮುಗಿಸ್ಕೊಂಡು ಬರ್ಬೇಕಂತಿತ್ತು. ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡೋದು ಮರ್ತಿದ್ದೆ, ಸೊ ಆಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ಇನ್ನೂ ಮಟ್ಟ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಗೈಸ್. ಸೊ ಬರೀ ಹೋಗೋಣಂತ. ಗೈಸ್ ಬಂದೇವಿ, ಲೇಟ್ ಆಗೈತಿ. ಎಷ್ಟಾಗೈತಿ ಟೈಮ್? 12:40, 12:30 ಏನು ನಡೀತೈತಿ. ಬುಕ್ ಆಗಿಲ್ಲ ಗೈಸ್. ಇನ್ನೂ ಜಲ್ದಿ ಹಚ್ತಾವ, ನಡೀತೈತಿ. ಇಲ್ಲಿ ಲಿಫ್ಟ್ ಐತಿ ಏನಂತಿ ಏನಂತ ಮೊನ್ನೆ ಬಿಡಕ್ಕೆ ಬಂದಿದ್ದಿಲ್ಲ ಗೈಸ್. ಬೆಂಗಳೂರಲ್ಲಿ ಬಿಡಕ್ಕೆ ಬಂದಿಲ್ಲ. ನಿನ್ನೆ ಸಿಕ್ಕಾನ. ಇವತ್ತು ನಾಳೆ ಬರ್ತಿಲ್ಲ ಬಿಡಕ್ಕೆ. ನಾಳೆ ಬರ್ತೀನಂತ. ಎಲ್ಲಿಗೆ ಬಿಡಕ್ಕೆ ಬರ್ತಿ? ನೀ ಎಲ್ಲಕ್ಕೆ ಎಲ್ಲಿ ಬಿಡಕ್ಕೆ ಬರ್ತಾನೆ. ಹತ್ತು ಇವ ಮತ್ತು ಇವ್ರ ಅಣ್ಣ ಬರತ್ತಾರ, ಇಬ್ಬರು ಸೇರಿ ಹೊಂಟೀವಿ. ಸ್ಟೇಡಿಯಂ ಥರ್ಡ್ ಫ್ಲೋರ್. ಥರ್ಡ್ ಫ್ಲೋರ್ ಸ್ಟೇಡಿಯಂ ಬರ್ತೀವಿ. ಬಂದು ನೋಡ್ರಿಪ್ಪ, ಇಲ್ಲ ಇದೆ ನೋಡ್ರಿಪ್ಪ, ಸಿನಿಪ್ಲೆಕ್ಸ್ ಇವನ. ಆಮೇಲೆ ಲಕ್ಷ್ಮೀ ಸಿಟಿ ಪ್ರೈಡ್. ಇಬ್ಬರು ಓಡಾಕತ್ತಾರ ಗೈಸ್. ನೋಡ್ರಿ ನೋಡ್ರಿ, ಒಳಗೆ ಹೊಂಟೀವಿ. ನೋಡ್ಬೇಕು, ಸ್ಟಾರ್ಟ್ ಆಗೈತೆ ಸ್ಟಾರ್ಟ್ ಆಗೈತೆ ಗೈಸ್. ನೋಡ್ರಿ. Hello. Don't tell me it's wrong. He's not Demons. He's Dynamo. My chief. ಇವರು ನಮ್ಮ ಚೀಫ್. ಇವರು ಆಕಾಂಕ್ಷ ಅಂತ. ಈ ಚೀಫ್ ಗಳಿಗೆಲ್ಲ ದೊಡ್ಡ ಚೀಫ್. ಸೆಕ್ರೆಟರಿ ಅಂತ ಹೇಳಕ್ ಬಂದ. 1 hour later. ಗೈಸ್ ಈಗ ಇಂಟರ್ಮಿಷನ್ ಬಿಟ್ಟಿದ. ಫಿಲ್ಮ್ ಮಾತ್ರ ಮಸ್ತ್ ಅದ. ನಿಮ್ಗೆ ಹೆಂಗೆ ಅನಿಸ್ತಪ್ಪ ಫಿಲ್ಮ್? ಫಿಲ್ಮ್ ಚಲೋ ಐತ್ರಿ, ಸೂಪರ್ ಮಸ್ತ್ ಐತ್ಲಾ? ಮಸ್ತ್ ಐತಿ ಅಣ್ಣ, ಚಲೋ ಐತಿ. ಯಾವುದಪ್ಪ ಫಿಲ್ಮ್ ಅಂತಂದ್ರೆ ಛೂಮ್ ಅಂತಾರಂತ ಹೇಳಿ ದೆವ್ವದ ಫಿಲ್ಮ್ ಐತಿ. ಮಸ್ತ್ ಐತಿ, ಕನ್ನಡ ಮೂವಿ ಮಸ್ತ್ ಐತಿ. ಒಂದು ಸರ್ತಿ ಹೋಗಿ ಬರೀ 9.2 ಏನೋ 9.3 ರೇಟಿಂಗ್ ಅದ. ಆಮೇಲೆ ಬಟ್ ಇವತ್ತು ಮಂಡೇ ಅಲ್ಲ, ಮಂಡೇ 12:30 ಆಗಿದೆ. ಅಂದ್ರೆ 12:30 ಶೋ ಇದೆ. ಆ್ಯಕ್ಚುಲಿ ಮಾರ್ನಿಂಗ್ ಕಾಲೇಜ್ ಸ್ಕೂಲ್ ಟೈಮ, ಮತ್ತು ಭಾಳ ಜನ ಬಂದಿಲ್ಲ. ನಿನ್ನೆ ಸಂಡೇ ಇತ್ತಲ್ಲ, ನಿನ್ನೆ ಭಾಳ ರಶ್ ಇತ್ತು. ಇವತ್ತು ಟಿಕೆಟ್ಸ್ ಅದಾವ. ಅಂದ್ರೆ ಏನಿತ್ತು ಭಾಳ ಅಂತಂದ್ರೆ ಒಂದು 15 ಮೆಂಬರ್ಸ್ ಇದ್ರಲ್ಲ. 15 ಮೆಂಬರ್ಸ್ ಅದಾರ. 12 to 15 ಮೆಂಬರ್ಸ್ ಅಷ್ಟೇ ಅದೇವಿ ಥಿಯೇಟ್ರ್ ಒಳಗೆ, ಇಡೀ ಥಿಯೇಟ್ರ್ ಒಳಗೆ. ಸೊ ಹಿಂಗದ ನೋಡೋಣ ನೋಡ್ತೀರಿ. ಆಮೇಲೆ ಈಗ ಇಂಟರ್ಮಿಷನ್ ಬಿಟ್ಟದ. ಈಗ ಅರ್ಧನೂ ಮಸ್ತ್ ಇತ್ತು, ಇನ್ನರ್ಧ ಪಾರ್ಟ್ ಹೆಂಗದ ಗೊತ್ತಿಲ್ಲ ನಮ್ಗೆ. ನೋಡ್ಬೇಕು, ನೋಡಿದ್ಮೇಲೆ ಗೊತ್ತಾಗಲ್ಲ. ಇನ್ನರ್ಧ ಪಾರ್ಟ್ ಹೆಂಗಿರೋ. ಇದು ಅರ್ಧ ಪಾರ್ಟ್ ಹೆಂಗಿತ್ತು ಈಗ? ನಾನು ಇವತ್ತು ನೋಡಕ್ಕೆ ಬಂದಿನಿ ಸರ್. ಅಲ್ಲಿ ಅರ್ಧ ಪಾರ್ಟ್ ಹೆಂಗಿತ್ತು ಅಂತ ಕೇಳಾಕತ್ತೀನಿ. ಸೊ ನೋಡೋಣ ಅಂತ ಹೇಳಿ ಬರೀ ಒಳಗೆ ಒಂದು ದೆವ್ವದ ಫಿಲ್ಮ್ ಐತಿ, ಮಸ್ತ್ ಐತಿ. ನೋಡ್ರಿ, ಡೋರ್ ಓಪನ್ ಆಗಲಿಲ್ಲ. ಒಳಗೆ ಕ್ಲಾರ ಮುಚ್ಕೊಂಡಾಳ ಅನ್ಸ್ಕೊಂಡಿದ್ವಿ. ಕ್ಲಾರ ಅವ್ರ ಮಮ್ಮಿ ಅದು. ಸೊ ಹಿಂಗದ ನೋಡ್ರಿಪ್ಪ ಥಿಯೇಟ್ರದಾಗ. ಇಷ್ಟು ಮಂದಿ ಮೆಂಬರ್ ಅಷ್ಟದೇ ನಾವು. ಎಷ್ಟು ಮಂದಿ ಇದ್ದಾರೆ? ಒಂದು 15 ಮಂದಿ ಅದೇ ಎಣಿಸಿದ್ರೆ ನಾವು ಇಷ್ಟ ಅದೇ ನೋಡ್ರಿ. ಖಾಲಿ ಐತಿ, ಫುಲ್ ಖಾಲಿ ಐತಿ. ಎಷ್ಟು ಖಾಲಿ ಐತೆ. ಇಲ್ಲಿ ಮ್ಯಾಲೆ ಒಂದು ಬರ್ರಿಣ್ಣ, ಕುಂದ್ಕೊಂಡು ಬರ್ರಿ ಆರಾಮ ನೋಡ್ರಿ. Hi, I'm drilling star Naman. Naman. Short and sweet ಆಗಿ ನಮನ್. ನಿಮ್ಮ ಹೆಸರನ್ನ ಫಾಸ್ಟ್ ಆಗಿ ಹೇಳಕ್ ಹೋಗ್ಬಿಡಿ ಸರ್. ಡೈರೆಕ್ಟ್ರೆ, ಪ್ರಾಪರ್ಟಿ ಫ್ರೆಂಡ್ ಇಂದ ಇಷ್ಟ. ಗೈಸ್ ಫೈನಲಿ ಮೂವಿ ಮುಗೀತ. ಅಲ್ಲೊಬ್ರು ಮಕ್ಕೊಂಡಾರ. ಅವ್ರ ಮೈಗೂ ಕ್ಲಾರ ಬಿದ್ದದ. ಒಳಗಡೆ ಇತ್ತು, ಮುಗೀತ. ಹೆಂಗಿತ್ತಪ್ಪ ಲಾಸ್ಟ್ ಸೆಕೆಂಡ್? ಹೋಗ್ಬಾರ್ದು ಬಂದಿತ್ತು. ಮಕ್ಕೊಂಡ್ಬಿಟ್ಟಾರ ಸರ್.
ಏನ್ರಿ ಎಲಿವೇಟ್ರ್ ಬಂದ್ ಮಾಡ್ಯಾರ, ಭಾಳ ಜನ ಇಲ್ಲ ಬಂದ್ ಮಾಡ್ಯಾರ. ಇಲ್ಲ ಗೈಸ್, ಮೂವಿ ಮಾತ್ರ ಮಸ್ತ್ ಇತ್ತು, ಬಟ್ ಎಂಡಿಗೆ ಇನ್ನೂ ಸ್ವಲ್ಪ ತೊಗೋಬೇಕಾಗಿತ್ತು, ಇನ್ನೂ ಸ್ವಲ್ಪ ಮಸ್ತ್ ಬಂದು ತಗೊಂಡಿದ್ರೆ ಭಾರಿ ಆಗ್ತಿತ್ತು. ಮೊದಲೇ ಅಬ್ಬೆ ಒಂದಿನ ಹಾಕೋಬೇಕಿತ್ತು ಎಂಡಿಂಗ್ ಅವ್ರು. ಅಣ್ಣ ಹೆಂಗಿತ್ತಣ್ಣ ಎಂಡ? ಪಾಠದಾಗ ಒಂದಿದ್ದು ಬರ್ತಾನೆ. ಹೌದು ಗೈಸ್, ಇನ್ನೊಂದು ಪಾರ್ಟ್ 2 ಐತಿ, ಅದನ್ನ ಲಾಸ್ಟಿಗೆ ತೋರಿಸ್ತಾರೆ. ಸೊ ನೋಡ್ರಿ, ಮಸ್ತ್ ಐತಿ ಫಿಲ್ಮ್. ಆಮೇಲೆ ಈಗ ಬಂದು ಎಷ್ಟು 3 ದಿನ ಏನೋ 10ಕ್ಕೆ ಸ್ಟಾರ್ಟ್ ಆಗಿರೋಂಥ ಮೂವಿ. ಸೊ ಚಲೋ ಅದ. ಚೂಮಂತರ 2 ಮತ್ತು ಬರೋದಂತ ಸ್ಟೇಡಿಯಂ ಹೇಳ್ತಿರ್ತೀನಿ ಗೈಸ್. ಹಿಂಗೆ ಹೇಳೋದು ಬರತ್ತೀವಿ, ಕತ್ಲ ಇನ್ನೂ ಮೂವಿ ನೋಡೀವಿ. ಇಲ್ಲಿ ನೋಡ್ರಿ, ಇನ್ನೂ ಕತ್ಲ ಐತಿ, ತೊಡಗಿರ್ಲೆ ದುಗ್ಸಾಟ ನೋಡ್ರಿ ಗೈಸ್. ವಿಧಿ ಕ್ಲಾರ ಬದಲದ್ರಲ್ಲೇ, ಕ್ಲಾರ ಮತ್ತೆ ಅರ್ಲೆ ಎಲ್ಲೆಲ್ಲಿ ಬಂದಿದ್ವಿ ನಾವು, ನಮಗೆ ಅಲ್ಲೇ ಐತ್ಲ, ಆ ಕಡೆ ಐತ್ಲ ಗಾಡಿ ನಮ್ದು. ಲಿಫ್ಟ್ ಇಲ್ಲಿ ಇತ್ತಿಲ್ಲ, ಈ ಕಡೆ ಬಾಜು ಬಂದೆ ಅಲ್ಲೇ ಅಲ್ಲಿ ಅವ್ರ ಅಮ್ಮನ ಹೆಸರು ಏನೈತಲ್ಲೇ, ಹೆಸರು ಬಿಡ್ಲಾರ್ದು ಸಾಯ್ ಹೊಡ್ರಿ. ಹೆಸರು ಹೇಳ್ಯಾರ್ಲಿ, ಹೆಸರಿನ ಹೇಳ್ಯಾರ, ಹೆಸರಿನ ಇತ್ತಲ್ಲ ಅಲೆಕ್ಸ್. ತಡ್ರಿ, ಗಾಡಿ ಇಲ್ಲಿ ಹಚ್ಚಿ ಪಾರ್ಕಿಂಗ್ ಮಾಡೀವಿ, ಗಾಡಿ ಪಾರ್ಕ್ ಮಾಡೀವಿ. ಆಮೇಲೆ ಈಗ ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕಾ, ಇವೇನು ಸಾಮಾನು ತೊಗೋಬೇಕಂತ ರಿಲಯನ್ಸ್ದಾಗ. ಆಮೇಲೆ ನಂದು ಸ್ವಲ್ಪ ಕೆಲಸ ಐತಿ, ಕೆಲಸ ಮುಗಿಸ್ಕೊಂಡು ಹೋಗೋಣಂತ. ಸೊ ಬರ್ರಿ ಹೇಳ್ತೇನೆ, ಅದು ಮೂವಿದ ಬಗ್ಗೆ ಹೇಳ್ತೇನೆ ನಾನು ಸ್ವಲ್ಪ. ಸೊ ಸ್ಥಿತಿಯಾಗಿರಿ ಗೈಸ್. ಲೆಫ್ಟ್ದಾಗ ಬಂದೇವಿ, ಹಾಡು ಕೇಳ್ದಂಗೆ ಐತಿ. ಹೊಸ ಕ್ಯಾಬ್ ತೊಗೊಂಡ ನೋಡ್ರಿ, ಎಷ್ಟು ಬಿದ್ಲೆ? 150 ರೂಪಾಯಿ ಗೈಸ್, 100 ರೂಪಾಯಿ. ಎಷ್ಟಾಗಿತ್ತು ಅಂತಂದ್ರೆ 250 ರೂಪಾಯಿ ಅಂತಂದ್ರೆ 100 ರೂಪಾಯಿ ಕ್ಯಾಪ್ ಅಂತ. ಆಮೇಲೆ 250 ತೊಗೊಂಡು 150 ರೂಪಾಯಿ, ಸಾರಿ 100 ರೂಪಾಯಿ. A few moments later. ಇಲ್ಲೇ ಹೊರಗಡೆ ಬಂದಿದ್ವಿ, ಇಲ್ಲೇ ರಿಲಯನ್ಸಿಗೆ ಅಂತ ತೊಗೋದಿಂತಿತ್ತು, ಇವಾಗ ಸಾಮಾನು ತೊಗೋತಾನಂತ. ಸೊ ಹಂಗಾಗಿ ಏನಪ್ಪ ಅಂದರೆ ಇಲ್ಲಿ ಆರ್ಡ್ರ್ ಮಾಡಿ ಒಂದು ಗೋಬಿ ಮಂಚೂರಿ ಮತ್ತು ಸೇವ್ ಪುರಿ ಮತ್ತು ಮಸಾಲ ಪುರಿ ನೋಡ್ಬೇಕು, ಆರ್ಡ್ರ್ ಮಾಡಿ ಬರ್ತೈತಿ. ಆಮೇಲೆ ಮೂವಿ ಮಸ್ತ್ ಇತ್ತು, ಸೌಂಡ್ ಎಫೆಕ್ಟ್ ಮಾತ್ರ ಮಸ್ತ್ ಇತ್ತು. ನಿಮಗೂ ಒಂದು ಸ್ವಲ್ಪ ಕೇಳೋಣಂತ. ಮೂವಿ ಹೇಳಿ ಹೆಂಗಿತ್ತ? ಮೂವಿ ಹೆಂಗಿತ್ತು ಅಂತಿದ್ದು ನನಗೆ ನಾವು 3ನೇ ಸಲ ನಂಗೆ ಕೇಳೋದು. ಗೋಬಿ ಬಂದದ್ದು ನೋಡ್ರಿಪ್ಪ, ಹೆಂಗೈತ್ಲೆ ಗೋಬಿ ಟೇಸ್ಟ್? ಚಲೋ ಇದೆ. ಇನ್ನೂ 2 ಆರ್ಡ್ರ್ ಮಾಡೀವಿ, ನೋಡೋಣ ಅಂತ ಅದು ಹೆಂಗೈತೆ ಟೇಸ್ಟ್. ಈಗ ಸೇವ್ ಪುರಿನೂ ಬಂದೈತಿ, ಮತ್ತು ಮಸಾಲ ಪುರಿನೂ ಬಂದೈತಿ. ಗೈಸ್ ಇಲ್ಲಿ ಬಂದೇವಿ, ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಗಾಡಿ ನೋಡ್ರಿ ಹೆಂಗೈತಿ. ಸಾಮಾನು ತೊಗೊಳತಾನ ಅಭಿಷೇಕ, ಗಾಡಿ ಹೊಡೆಯತ್ತೇನು ಮನ. ಗೈಸ್ ಇದು ಬಂದೇವಿ, ಇಲ್ಲೆಲ್ಲ ನೋಡ್ತಿರ್ಬೋದು ಹಿಂಗೈತಿ. ಮೊನ್ನೆ ಇಲ್ಲೆಲ್ಲ ಐಟಮ್ಸ್ ತೊಗೊಂಡು ಬಂದಿದ್ದೆ ನಾನು ಅಲ್ಲೇ ಬೆಂಗಳೂರಿಗೆ. ಈಗ ಇವು ಏನೇನು ತೊಗೊಂಡನಪ್ಪ ಅಂದ್ರೆ ಸೋಪ್ ಕೇಳಿ, ಸೋಪ್ ಆ ಕಡೆ ಅದಾವಲ್ಲೇ, ವೀಲ್ ಕಿಳುಂಬ ಸೋಪ್ ತೊಗೊಂಡು 2 ಥರ ಸೋಪ್, ಪೇಸ್ಟ್, ಹಾರ್ಪಿಕ್, ವೀಲ್ ಮತ್ತು ಸೋಪ್ ಬೇಕಂತ ನೋಡ್ರಿ. ಮತ್ತು ಸೋಪ್ ತೊಗೊಳಕತ್ತಾನ, ಇಷ್ಟು ಸೋಪ್ ತೊಗೊಂಡಾನ, ಸೋಪಿನ ಪುಡಿ ಎಲ್ಲ ತೊಗೊಂಡಾನ, ಮತ್ತು ಇನ್ನು ಸೋಪ್ ನೋಡ್ರಿ. ಯಾಕಂದ್ರೆ ಬೇಡ ಗೈಸ್, ಪಿಂಕ್ ತೊಗೊಂಡಿದ್ದ ನೋಡ್ರಿ, ಪಿಂಕ್ ತೊಗೊಂಡಿದ್ದ. ಈಗ ಮತ್ತೆಲ್ಲ ತೊಗೊಂಡ, ಮ್ಯಾಚಿಂಗ್ ಆದ ನೋಡ್ಲೆ. ವಾ ಹೇಳೋದನ್ನು ಗೈಸ್ ನೋಡ್ರಿ, ಇವಂದು ಇದನ್ನು ತೊಗೊಂಬಿಡ್ಲಿ ಎಂಗೇಜ್ ಅದೇ.
ಇನ್ನೊಂದಿನ ಬೇಡ ಹೇಳಿ 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 ಗೈಸ್ ಇಲ್ಲ ನೋಡ್ರಿ ಎಂಗೇಜ್ ಐತಿ ಎಂಗೇಜ್ ಆಗಿಲ್ಲ ಅಂತ ನಾವು ಆಗಿಲ್ಲ ಇಷ್ಟು ಐಟಮ್ ತೊಗೊಳೋಣ ಇನ್ನು ನಾನು ತೊಗೋಬೇಕಾ ಆ್ಯಕ್ಚುಲಿ ಮೊನ್ನೆ ತೊಗೊಂಡೇನಿ ಮತ್ತು ಇನ್ನೇನು ಸುಮ್ಮನೆ ಖರ್ಚು ಮಾಡೋದು ಹೌದಲ್ರಿ ಮೊನ್ನೆಲ್ಲ ಸೋಪದ್ದು ತೊಗೊಂಡೇನಿ ಇವಂತೂ ಇವು ತೊಗೊಳಕತ್ತಾನೆ ನಾನು ಸೋಪದು ಮೊನ್ನೆ ಇಲ್ಲೇ ಬಂದು ತೊಗೊಂಡೇನಿ ಏನೋ ಆಫರ್ ಇರ್ತೈತಿ ಈ ಕಡೆ ಒಲೆ ಮತ್ತೆ ಕಡೆ ಹೊಂಟಿ ಏನು ಎಣ್ಣೆ ತೊಗೊಳೋಣ ಗೈಸ್ ಈಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಈಗ ಗುಡಿಗೆ ಹೊಂಟೀನಿ ಎಲ್ಲಿಪ್ಪ ಅಂತಂದ್ರೆ ಬನಶಂಕರಿ ಗುಡಿಗೆ ಆ್ಯಕ್ಚುಲಿ ಇವತ್ತು ಬನಶಂಕರಿ ಗುಡಿ ಅಂದ್ರೆ ಬಾದಾಮಿ ಬನಶಂಕರಿ ಏನಿಲ್ಲ ಅಲ್ಲಿ ಜಾತ್ರೆ ಅದ ಇವತ್ತು ಬಂದುಬಿಟ್ಟು ಬಂದು ಹೊಂಡೀನಿ ಸೊ ಇವತ್ತು ಜಾತ್ರೆ ಅದ ಆಮೇಲೆ ಇವತ್ತು ಅಂದ್ರೆ ನಮ್ಮ ಮನೆ ದೇವ್ರು ಬನಶಂಕರಿ ಇಲ್ಲ ಸೊ ಹಾಗಾಗಿ ಇಲ್ಲೇ ನಾವು ವಿದ್ಯಾನಗರದಾಗಿರೋ ಬನಶಂಕರಿ ಗುಡಿ ಹೊಂಟೀವಿ ಯಾರ್ಯಾರಪ್ಪ ಅಂತಂದ್ರೆ ನಾ ಮತ್ತು ಇಬ್ಬರು ಸೇರಿ ಹೊಂಟೇವಿ ಸೊ ಇಲ್ಲ ಐತೆ ನನ್ನ ಗಾಡಿ ಹೋಗೋಣ ಗೈಸ್ ಒಂದು ಪ್ರಮೋಷನಲ್ ರೀಲ್ ಇತ್ತು ಸೊ ಹಾಗಾಗಿ ಬಂದಿದ್ವಿ ಎಲ್ಲಪ್ಪ ಅಂದ್ರೆ ಇಲ್ಲಿ ವಿದ್ಯಾನಗರಿಗೆ ಇಲ್ಲಿ ನೋಡ್ಬೋದು ನೀವು ವಡಾಪಾವ ಮಿರ್ಚಿ ಬನ್ ಅಂದ್ರೆ ಬನ್ ವಡಾಪಾವ ಇದು ಬನ್ ಮಿರ್ಚಿ ವಡಾಪಾವ್ ಆಮೇಲೆ ಚಹಾ ಮತ್ತು ಗಿರ್ಮಿಟ್ ಸಿಗ್ತದೆ ಸೊ ಈಗ ಇವರು ರೀಸೆಂಟಾಗಿ ಸ್ಟಾರ್ಟ್ ಮಾಡ್ಯಾರ ಅಣ್ಣ ಈಗ ಸ್ಟಾರ್ಟಾಗಿ ಎಷ್ಟು ದಿನ ಆತ್ರಿ ನಾನು ಇದಂದ್ರೆ ಬಿದ್ದು ಒಂದು 10 ವರ್ಷ ಆತ್ರಿ ಹಾಂ ರೀ ಅಂದ್ರೆ ಇಲ್ಲಿ ಚಲೋ ಮಾಡಿ ಒಂದು 6 ತಿಂಗಳು 6 ತಿಂಗಳು ಆಯ್ತು ಸೊ ಈಗ ಇಲ್ಲಿ ಚಾಲೂ ಮಾಡಿ 6 ತಿಂಗಳು ಆಯ್ತು ಸೊ ನಾವು ಬಂದು ಟೇಸ್ಟ್ ಎಲ್ಲ ಮಾಡಿದ್ವಿ ನಮಗೆ ಭಾಳ ಚಲೋ ಅನ್ಸಿತ್ತು ಕರೆ ಹೇಳ್ಬೇಕಂದ್ರೆ ವಡಾಪಾವ್ ಮಾತ್ರ ಮಸ್ತ್ ಐತಿ ಆಮೇಲೆ ಬನ್ ಮಿರ್ಚಿನೂ ಭಾರಿ ಇರ್ತದೆ ಆಮೇಲೆ ಗಿರ್ಮಿಟ್ ಈಗ ಟೇಸ್ಟ್ ಮಾಡಿದ್ವಿ ಗಿರ್ಮಿಟ್ ಮಾತ್ರ ಮಸ್ತ್ ಇತ್ತು ಸ್ಪೈಸಿ ಇತ್ತು ಈಗ ಹೆಂಗಿತ್ತಪ್ಪ ಗಿರ್ಮಿಟ್ ಮತ್ತು ವಡಾಪಾವ್ ವಾಸ ಭಾಳ ಸೇರಿದೈತಿ ಡೈಲಿ ಬರ್ತೀರಿಲ್ಲ ನೀವು ನಾವು ಕಾಲೇಜ್ ಮುಗಿಸಿ ಇಲ್ಲೇ ಬರ್ತೇವೆ ನಾವು ಹಾಂ ಗೈಸ್ ಇವರು ಕಾಲೇಜ್ ಮುಗಿಸಿ ಡೈರೆಕ್ಟ್ ಇಲ್ಲೇ ಬರ್ತಾರೆ ಆಮೇಲೆ ಇದು ಲೊಕೇಶನ್ ಬಂದುಬಿಟ್ಟು ಇಲ್ಲಿ ಹಿಂದೆ ಬಂದು ಇಂಡಿಯನ್ ಆಯಿಲ್ ಅದ ಅಪೋಸಿಟ್ ಕೆ ಎಚ್ ಪಾಟೀಲ ಸೊ ಇದರ ರೋಡ್ ಒಳಗನ ಇಲ್ಲೇ ಬರ್ತದೆ ನೋಡ್ಬೋದು ನೀವು ಎಲ್ಲಪ್ಪ ಅಂದ್ರೆ ವಿದ್ಯಾನಗರ ಕೆ ಎಚ್ ಪಾಟೀಲ್ ಕಾಲೇಜ್ ಅಪೋಸಿಟ್ ಅದ ನೇಕಾರ್ ಭವನ್ ಅಂತಂತ ಹೇಳಿ ಸೊ ಹಿಂಗದ ನೋಡ್ರಿ ಆಮೇಲೆ ಟೈಮಿಂಗ್ ಬಂದುಬಿಟ್ಟು ಈವ್ನಿಂಗ್ 4 o'clock ಸ್ಟಾರ್ಟ್ ಮಾಡಿ 9-10 ಅಂತಂದ್ರೆ ಎಂಡ್ ಆಗ್ತದೆ ಅಂದ್ರೆ 10 ಗಂಟೆಗೆ ಕ್ಲೋಸ್ ಮಾಡ್ತಾರೆ 10 ಗಂಟೆ ಅಲ್ರಿ 10 ಗಂಟೆಗೆ ಕ್ಲೋಸ್ ಮಾಡ್ತಾರಂತ ಸಾಯಂಕಾಲ 4 ಗಂಟೆಗೆ ಓಪನ್ ಮಾಡಿ 10 ಗಂಟೆಗೆ ಕ್ಲೋಸ್ ಆಮೇಲೆ ಸಂಡೇ ಬಂದಿರ್ತದಂದ್ರೆ ಸಂಡೇ ಹಾಲಿಡೇ ಸೊ ಬರೀ ನೀವು ಒಂದು ಸರ್ತಿ ಟೇಸ್ಟ್ ಮಾಡಿರಿ ಆಮೇಲೆ ರೇಟ್ ಮಾತ್ರ ರೀಸ್ನೇಬಲ್ ಅದ 15 ರೂಪಾಯಿ ವಡಾಪಾವ ಮತ್ತು ಬನ್ ಮಿರ್ಚಿ ಗಿರ್ಮಿಟ್ 30 ರೂಪಾಯಿ ಸೊ ಟೇಸ್ಟ್ ಮಾತ್ರ ಮಸ್ತ್ ಇರ್ತದೆ ಸೊ ಬಂದು ನೀವು ಒಂದು ಸರ್ತಿ ಟೇಸ್ಟ್ ಮಾಡಿರಿ ಆಮೇಲೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ ನಿಮಗೆ ಇಲ್ಲ ಟೇಸ್ಟ್ ಮಾಡಿದ್ಕೊಂಡು ನಿಮಗೆ ಹೆಂಗೆ ಅನ್ನಿಸ್ತಾ ಅನ್ನೋದು ಹೇಳ್ರಿ ಗೈಸ್ ಸೊ ನೋಡ್ತಿರ್ಬೋದು ಬಿಸಿ 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 ವಡಾಪಾವ್ ಮತ್ತು ಬನ್ ಮಿರ್ಚಿ ಇವ್ರ ನಂಬರ್ ನಿಮಗೆ ಬೇಕಪ್ಪ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ ಒಂದು ಸರ್ತಿ ಚೆಕ್ ಮಾಡಿರಿ ಆಮೇಲೆ ಬಲ್ಕ್ ಆರ್ಡರ್ಸ್ನೂ ಮಾಡ್ತಾರಂತ ಬಟ್ ನೀವು ಇಲ್ಲಿ ಆರ್ಡರ್ ಏನು ರೆಡಿ ಮಾಡಿರ್ತಾರಲ್ಲ ಬಂದು ನೀವು ತೊಗೊಂಡೋಗಿ ಹೋಗ್ಬೇಕಂತ ಸೊ ಇದು ಮೇನ್ ತಲೆಯಾಗಿರಲಿ ಕರೆಕ್ಟ್ ಅಲ್ರಿ ಅಣ್ಣ ಹಾಂ ಸೊ ಇಲ್ಲಿ ನೋಡ್ತಿರ್ಬೋದು ಒಂದು ನಂಬರ್ ತೋರಿಸ್ಬಿಟ್ಟಿರ್ತೀನಿ ನಿಮಗೆ ಇಲ್ಲಿ ಇವ್ರ ನಂಬರ್ ಅಣ್ಣ ನಿಮ್ಮ ಹೆಸರು ಬಂದುಬಿಟ್ಟು ಸೋಮು ಅಂತೇಳಿ ಆಮೇಲೆ ಸೋಮಶೇಖರ್ ಇವ್ರ ಹೆಸರು ಬಂದುಬಿಟ್ಟು ಸೋಮಶೇಖರ್ ಅಂಗಡಿ ಹೆಸರು ಬಂದುಬಿಟ್ಟು ಸೋಮು ವಡಾಪಾವ್ ಅಂತಂತೇಳಿ ಬರ್ರಿ ಒಂದು ಸರ್ತಿ ಟೇಸ್ಟ್ ಮಾಡಿ ಇಲ್ಲೇ ಗುಡಿಗೆ ಬಂದೇವಿ ಯಾವ ಬನಶಂಕರಿ ಗುಡಿಗೆ ವಿದ್ಯಾನಗರದಾಗಿರೋ ಬನಶಂಕರಿ ಗುಡಿ ನೋಡ್ತಿರ್ಬೋದು ನೀವು ಭಾಳ ರಶ್ ಅದ ಗೈಸ್ ತಿರುಗಿ ನಮ್ದು ಈಗ ದರ್ಶನ ಕೂಡ ಆತ ಏನಪ್ಪ ಅಂತಂದ್ರೆ ಒಳಗೆ ಹೊಂಟಿದ್ವಿ ಆಗಲೇ ನಮ್ಮ ಲಕ್ ಏನಪ್ಪ ಅಂತಂದ್ರೆ ಒಳಗೆ ನಮ್ಗೆ ಡೈರೆಕ್ಟ್ ಎಂಟ್ರಿ ಸಿಕ್ತು ಗೈಸ್ ಹೌದಲ್ಲೋ ಇಲ್ಲೇ ಪಾಳೆ ಹಚ್ಚಿದ್ವಿ ಆ್ಯಕ್ಚುಲಿ ನಾವು ಪಾಳೆ ಹಚ್ಚಿದ್ವಿ ಒಳಗಡೆ ಏನು ಸ್ವಾಮಿಯರು ಇದಾರಲ್ಲ ಪೂಜಾರಿ ಅವ್ರ ಭಟ್ರ ನಮಗೆ ಒಳಗೆ ಕರ್ಕೊಂಡು ಹೋದ್ರು ನಂಗೆ ಇವಂಗ ಒಳಗೆ ಕರ್ಕೊಂಡೋಗಿ ಅದು ದಾರಾದು ಕಟ್ಟೋದಿತ್ತು ಸೊ ಹೋಗಿ ದಾರಾದು ಕಟ್ಟಿದ್ವಿ ಆ್ಯಂಡ್ ಡೈರೆಕ್ಟ್ ದರ್ಶನ ಆಯ್ತು ನಮ್ದು ನಿಮಗೆ ಫೋಟೋ ಹಾಕಿರ್ತೀನಿ ನೋಡಿರಿ ಒಂದು ಸರ್ತಿ ದರ್ಶನ ಮಾಡ್ಕೊಳ್ರಿ ನೀವು ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಫೋಟೋ ಅಷ್ಟೇ ತಗೊಂಡೇನಿ ನೋಡಿರಿ ಸೊ ಹಿಂಗದ ನೋಡಿರಿ ಇವತ್ತಿನ ಗದ್ದಲ ಅಂದ್ರೆ ರಶ್ ಅದ ಭಾಳ ರಶ್ ಅದ ನೋಡ್ತಿರ್ಬೋದು ಎಷ್ಟು ರಶ್ ಅದ
ಸೊ ಹೋಗೋಣಂತ ನೀವು ದರ್ಶನ ಮಾಡ್ಕೊಂಡಿರಿ ಅನಿಸ್ತದ. ಸೊ ಹೋಗೋಣಂದ ಹೋಗೋಮಂದು ಸಿಗ್ತೀವಿ ಗೈಸ್. ಜಸ್ಟ್ ಇಲ್ಲೇ ಗುಡಿಗೆ ಹೋಗಿ ಬರಾತಿದ್ದೆ. ಏನಪ್ಪಾ ಅಂತಂದ್ರೆ ಇಲ್ಲೇ ನಮ್ಮ ಫ್ರೆಂಡ್ಸ್ ಸಿಕ್ಕಾರ, ಸ್ಕೂಲ್ ಫ್ರೆಂಡ್ಸ್. ಇಲ್ಲೇ ಎಲ್ಲಪ್ಪ ಅಂತಂದ್ರೆ ಓಝೋನ್ ಅಂತಂತೇಳಿ ಧಾರವಾಡದಾಗ ಅದ, ನವಲೂರು ಕಡೆ. ಸೊ ಇಲ್ಲಿ ನೋಡ್ತಿರ್ಬೋದು ಎಲ್ಲರೂ ಇಲ್ಲದಾರ. ಹಾಯ್, ಇವಾಗ ನೋಡಿರ್ಬೋದ ಅಭಿಷೇಕ್, ಈಕಿ ಮೇಘಾ ಅಂತೇಳಿ, ಶಶಾಂಕ, ಗುರ್ಲಿಂಗಪ್ಪ ನೋಡಿರ್ಬೋದ ಗುರ್ಲಿಂಗಪ್ಪ ಆಮೇಲೆ ಸುನೀಲ, ಶಿಲ್ಪಾ, ವೆಲೆನ್ಸಿಯಾ ಮತ್ತು ಯಶ್, ನಾನು ಗೊತ್ತಿರ್ಬೋದ. ಸೊ ಇಲ್ಲೇ ನೋಡ್ತಿರ್ಬೋದು ಇವರೆಲ್ಲರೂ ಅದಾರ. ಊಟಕ್ಕೆ ಅಂತ ಹೇಳಿ ಬಂದಾರೆ. ನನಗೂ ಕರೆದಿದ್ರೆ, ಬಟ್ ಅಲ್ಲಿ ನಂಗೆ ಗುಡಿಗೆ ಹೋಗೋದಿತ್ತು ಮೇನ್. ಸೊ ಗುಡಿಗೆ ಹೋಗಿ ಬರೋದಿತ್ತು. ಗುಡಿಗೆ ಹೋಗಿ ನಾನು ಇಲ್ಲೇ ಮೀಟ್ ಆದ್ರೆ ಅಂತಂತೇಳಿ ಒಂದು ಸರ್ತಿ ಇವರೆಲ್ಲರೂ ಮೀಟ್ ಆಗಿ ಊಟಕ್ಕೆ ಅಂತಂತೇಳಿ ಬಂದಿದ್ರೆ. ಸೊ ನಾನು ಕರೆದಿದ್ರೆ ಇವರು ಊಟಕ್ಕೆ ಬಾ ಅಂತಂತೇಳಿ ಬರೋಕ್ಕಾಗಿದ್ದಿಲ್ಲ. ಅಲ್ಲಿ ಗುಡಿಗೆ ಹೋಗಿ ಪ್ರಸಾದ ಮುಗಿಸ್ಕೊಂಡು ಸೊ ಇಲ್ಲಿ ಬಂದೀನಿ. ಸೊ ಹಿಂಗೈತಿ, ಎಲ್ಲರೂ ಹಿಂಗೆ ಅದಾರ. ಎಲ್ಲರೂ ಏನಂತೀರಿ, ಆರಾಮದಿರಿ? ಯಾಕೆ ಊಟ ಮಾಡಿಸಿದೆ ನನಗೆ ಎಷ್ಟು ಇಟ್ಟೊಂದಾಗಿದೆ. ಗೈಸ್ ಇವ್ ನೋಡಿ ಕಲಿಬೇಕು ಗೈಸ್, ಸೀರಿಯಸ್ಲಿ ಯಶನ್ ನೋಡಿ ಕಲಿಬೇಕು. ಇಲ್ಲಿ ನೋಡ್ರಿಪ್ಪ, ಯಶ್ ಯಶ್ ಕಂಗ್ರ್ಯಾಚುಲೇಷನ್ಸ್ ಗೈಸ್. ಎದಕ್ಕಪ್ಪ ಅಂತಂದ್ರೆ ಇಲ್ಲೇ ಒಬ್ರು ಫೋನ್ ಬಿಟ್ಟೋಗಿದ್ರಂತ. ಸೊ ಹಾಗಾಗಿ ಇವನ್ ಫೋನ್ ತೆಗೆದಿಟ್ಕೊಂಡಿದ್ದ. ಹುಬ್ಳಿಯಿಂದ ಬಂದಾರಂತ ಗೈಸ್ ಅವರು, ಹುಬ್ಳಿಯಿಂದ ಒಂದು ಫೋನ್ ತೊಗೊಳಕ್ಕೆ ಬಂದಾರಂತ. ಸೊ ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಕತ್ತಾರ ಅವಂಗೆ. ಸೊ ಹಿಂಗಿತ್ತ. ಆಮೇಲೆ ಇವರೆಲ್ಲರೂ ಫ್ರೆಂಡ್ಸ ಮುಗೀತ. ಈಗ ಊಟ ಗೀಟ ಮಾಡಿದ್ವಿ. ಅಂದ್ರೆ ನಾ ಏನು ಮಾಡಿಲ್ಲ, ಜಸ್ಟ್ ಅಂದ್ರೆ ಒಂದು ರೊಟ್ಟಿ ಇತ್ತು, ಅದು ಇವ್ರು ಏನು ಬೇಡ ಬೇಡ ಅನ್ನತ್ತಿದ್ರು. ಸೊ ಹಂಗಾಗಿ ನಂಗೆ ಕೊಟ್ರೆ ತಿಂದೆ. ಈಗ ಹೋಗ್ಬೇಕಾಗ ಸೀದಾ ಮನೆಗೆ. ಸೊ ಇವರೆಲ್ಲ ಅದಾರ. ನನ್ನ ಗಾಡಿ ಒಳಗಡೆ ಅದ, ನಾನು ಗಾಡಿ ತೊಗೊಂಡು ಹೋಗ್ಬೇಕು. ಸ್ಥಿತಿಯಿಂದ ಇರಿ, ನೋಡ್ತೀವಿ. ನಿನ್ನೆ ನೈಟ್ ಲೇಟಾಗಿ ಬಂದ್ವಿ. ಆಮೇಲೆ ಜೋರು ನೆಗಡಿ ಆಗಿಬಿಟ್ಟಿತ್ತು ನನಗೆ, ಮಾತಾಡೋಕೆ ಆಗವಲ್ದಾಗಿತ್ತು. ಬರೀ ಕಂಟಿನ್ಯೂಸ್ ಸೀನಾಕತ್ಬಿಟ್ಟಿದ್ದೆ. ಸೊ ಹಾಗಾಗಿ ನೀವು ಈ ವ್ಲಾಗ್ದಾಗ ನೋಡಿರ್ಬೋದು, ನನಗೆ ನನ್ನ ಮಾತಿನ ಮೇಲೆ ನಿಮ್ಗೆ ಗೊತ್ತಾಗಿರ್ಬೋದು ನೆಗಡಿ ಆಗೈತೆ ಅಂತಂತ ಹೇಳಿ. ಸ್ವಲ್ಪ ವಾಯ್ಸ್ ಚೇಂಜ್ ಆಗೈತಿ. ಆಮೇಲೆ ನಿನ್ನೆ ಚಲೋ ಐತ ಅಂದಮೇಲೆ ಈ ವ್ಲಾಗ್ದಾಗ ನೀವು ನೋಡಿರ್ಬೋದು ಅನಿಸ್ತದ. ಫಿಲ್ಮ್ ಹೆಂಗಿತ್ತಂತ ಹೇಳಿ ಅಂದ್ರೆ ತೋರಿಸಿಲ್ಲ ನಾನು, ನಾವು ಹೇಳಿದ ಮೇಲೆ ನಿಮ್ಗೆ ಗೊತ್ತಾಗಿರ್ಬೋದು ಅನ್ಸದ. ಆಮೇಲೆ ಇನ್ನು ಯಾರು ನೋಡಿ ಬಂದಿರಿ, ನಿಮ್ಗೆ ಹೆಂಗದ ಅಂತಂತ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ ಗೈಸ್. ಆಮೇಲೆ ಎಲ್ಲರೂ ಒಂದು ಸರ್ತಿ ಫ್ರೆಂಡ್ಸ್ ಮೀಟ್ ಆದ್ವಿ. ಆಮೇಲೆ ಫ್ರೆಂಡ್ಸ್ ಮೀಟ್ ಆದ ಕೂಡಲೇ ಹಳೆ ನೆನಪೆಲ್ಲ ನೆನಪಾಗ್ತಾವ. ಹಂಗೆ ಮಾತಾಡ್ಕೊಂತ ಕುಂತ್ವಿ ನಾವು, ಯಾರು ಏನು ಹೆಂಗೆ ಅಂತಂತೇಳಿ, ಆಮೇಲೆ ಏನು ಮಾಡ್ಲಿಕ್ಕತ್ತಾರ ಎಲ್ಲ ಮಾತಾಡ್ಕೊಂಡು ಕುಂತ್ವಿ. ಹೆಂಗೆ ಇನ್ನೂ ನಮ್ಮ ಫ್ರೆಂಡ್ಸ್ ಆಯ್ತು, ನಿಮ್ಮ ಫ್ರೆಂಡ್ಸ್ ಆಯ್ತು, ನೀವು ಒಂದ್ಸತಿ ಹಿಂಗೆ ಮೀಟಪ್ ಮಾಡ್ಕೊಳ್ರಿ, ಒಂದು ಖುಷಿನ ಬೇರೆ ಇರ್ತದೆ ಅದು. ಸೊ ಹಾಗಾಗಿ ಆಮೇಲೆ ಇಷ್ಟ. ಮತ್ತು ಇದೊಂದು ಪ್ರಮೋಷನಲ್ ರೀಲ್ ಕೂಡ ನೀವು ಇನ್ಸ್ಟಾಗ್ರಾಮ್ದಾಗ ನೋಡ್ಬೋದು, ಹಾಕ್ತೇನಂತ, ಅಪ್ಲೋಡ್ ಮಾಡ್ತೇನಂತ 2 days ಒಳಗೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಲಾಸ್ಟ್ ಅಂದ್ರೆ ಯಾವುದೋ ಬನಶಂಕರಿ ಗುಡಿ ಇದೆ, ನೋಡಿರ್ಬೋದು ನೀವು. ಸೊ ಅದು ಹೆಂಗಿತ್ತಂತ ಹೇಳ್ರಿ. ದರ್ಶನ ನಮ್ಮ ತಮ್ಮನ ಫ್ರೆಂಡ್ ಅವ ಅನ್ಸಬ್ಸ್ಕ್ರೈಬ್ ಮಾಡೋವ್ರಿ ಅಂತ ನಾತಾನ ಓಡೋದ ಮೇಲೆ ಗೈಸ್. ಆಮೇಲೆ ಬನಶಂಕರಿ ನೀವು ದರ್ಶನ ಮಾಡ್ಕೊಂಡಿರ ಅನ್ನಿಸ್ತದ ಇಷ್ಟ. ಮತ್ತು ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂತಂದ್ರೆ, ವಾದಿರಾಜ ಅಣ್ಣ ಅವ್ರು ಏನದಾರ ನೋಡ್ರಿ. ಸೊ ಅವ್ರದ್ದು ಅಂದ್ರೆ ಸ್ಟ್ಯಾಂಡಪ್ ಕಾಮಿಡಿಯನ್ ಅವ್ರ, ಆಮೇಲೆ ಮಸ್ತ್ ಕಾಮಿಡಿ ಮಾಡ್ತಾರೆ. ಸೊ ಅವ್ರದ್ದು ಒಂದು ರೀಲ್ ಬರೋದದ, ಅಂದ್ರೆ ನಾನು ಅಪ್ಲೋಡ್ ಮಾಡ್ಲಿಕ್ಕೆ ಅಂತ ಪರ್ಮಿಷನ್ ಕೊಟ್ಟಾರ. ಸೊ ಹಾಗಾಗಿ ಒಂದು ರೀಲ್ ಮಾಡೋದದ, ನಾನು ರೀಲ್ ಮಾಡ್ತೀನಂತ. ಅವ್ರದ್ದು ಸ್ಟ್ಯಾಂಡಪ್ ಕಾಮಿಡಿ ಇಲ್ಲಿ ಹುಬ್ಬಳ್ಳಿ ಒಳಗೆ 25th ಜಾನ್ ಇದ ಮಂತ್ ಒಳಗದ, 25th ಅದ. ಆಮೇಲೆ ಆದಷ್ಟು ಜಲ್ದಿ ಹೋಗಿ ಬುಕ್ ಮಾಡ್ಕೊಳ್ರಿ ಸೀಟ್ನ. ಟಿಕೆಟ್ ಆಲ್ಮೋಸ್ಟ್ ಫುಲ್ ಆಗ್ಲಿಕ್ಕೆ ಬಂದವು. ಸೊ ಜಲ್ದಿ ಹೋಗಿ ಒಂದ್ಸರ್ತಿ ಬುಕ್ ಮಾಡ್ಕೊಳ್ರಿ. ಆಮೇಲೆ ಅವ್ರದ್ದು ಒಂದು ಕಾಮಿಡಿ ಶೋನ ನೋಡ್ಕೊಂಡು ಬರ್ರಿ ಗೈಸ್, ಭಾಳ ಮಸ್ತ್ ಇರ್ತದ. ಒಂದ್ಸರ್ತಿ ನೀವು ನೋಡಿಲ್ಲಪ್ಪ ಅಂತಂದ್ರೆ ಹೋಗಿ ಇನ್ಸ್ಟಾಗ್ರಾಮ್ ಅವ್ರದ್ದು ಚೆಕ್ ಮಾಡ್ರಿ, ಇಲ್ಲೇ ಹಾಕಿರ್ತೀನಿ ನೋಡ್ರಿ, ವಾದಿರಾಜ್ ಅಂತಂತ ಹೇಳಿ ಅದ. ಸೊ ಹೋಗಿ ಫಾಲೋ ಕೂಡ ಮಾಡ್ರಿ, ಫಾಲೋ ಮಾಡಿ ಹಂಗೆ ಅವ್ರದ್ದು ರೀಲ್ಸ್ ಕೂಡ ನೋಡ್ರಿ. ಮತ್ತು ಅವ್ರದ್ದು ಸ್ಟ್ಯಾಂಡಪ್ ಕಾಮಿಡಿ ಯೂಟ್ಯೂಬ್ ಒಳಗೂ ಇರ್ತದ, ಒಂದ್ಸರ್ತಿ ಹೋಗಿ ಚೆಕ್ ಮಾಡ್ರಿ ಗೈಸ್. ಇಷ್ಟ ಹೇಳೋದ. ಆಮೇಲೆ ಎಲ್ಲಿಪ್ಪ ಅಂದ್ರೆ ಲೊಕೇಶನ್ ಹುಬ್ಬಳ್ಳಿ ಒಳಗೆ ಬಂದುಬಿಟ್ಟು ಸವಾಯ್ ಗಂಧರ್ವಾಲ್ ಹಾಲ್ದಾಗ ಅದ. ಸೊ ಹೋಗಿ ಒಂದ್ಸರ್ತಿ
ಮೀಟ್ ಆಗಿರಿ. ಆಮೇಲೆ ಸ್ಟ್ಯಾಂಡಪ್ ಕಾಮಿಡಿ ನೋಡ್ಕೊಂಡು ಬರ್ರಿ. ಆದಷ್ಟು ಜಲ್ದಿ ಟಿಕೆಟ್ನ ಬುಕ್ ಮಾಡ್ಕೊಳ್ರಿ ಗೈಸ್. ಇಷ್ಟೇ ಹೇಳೋದ. ಈ ವ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್. ಓಯ್ ಏನು ಮಾಡಾಕತ್ತೀವೋ ಗಿಡ್ಡೆ? ಬಾಯ್. ಟಾ ಎಲ್ಲದ ಇನ್ನೊಂದೆಲ್ಲೈತಿ? ಏನು ಮಾಡಾಕತ್ತಿ ನೀನು ಇಲ್ಲೇ? ಹಾಂ ಬಂದ್ಬಿಡು ಸೀದಾ ಒಳಗೆ. ಬಾಯ್ ಬಾಯ್ ಮಾಡು, ಬಾಯ್ ಮಾಡು. ಹಾಂ ಬಾಯ್ ಬಾಯ್. ಕ್ಯಾಮ್ರಾ ಮುಚ್ಚ. ಬಾಯ್. ಶ್ವಿಕ್.